NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಭಾಗ 1. ಇಂದು ಸಿದ್ದಲಿಂಗಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವ ಕೃಷ್ಣರಾಜೇಂದ್ರ ಮಿಲ್ಲಿನಲ್ಲಿ ಅಕ್ರಮವಾಗಿ, ಅವೈಜ್ಞಾನಿಕವಾಗಿ, ಕಾನೂನು ಬಾಹಿರವಾಗಿ ಬೃಹತ್ ಆಕಾರದ ಕಟ್ಟಡವನ್ನು ಕಟ್ಟಿರುವವರ ವಿರುದ್ಧ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕಳೆದ ತಿಂಗಳು 25/3/2025 ಸಿದ್ದಲಿಂಗಪುರ ಗ್ರಾಮ ಪಂಚಾಯಿತಿಯ ಮುಂದೆ ಮೌನ ಪ್ರತಿಭಟನೆ ಹಮ್ಮಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುವುದರ ಮೂಲಕ 10 ದಿನ ಕಾಲಾವಕಾಶ ನೀಡಿ ಎಚ್ಚರಿಕೆ ನೀಡಲಾಗಿತ್ತು. ಮತ್ತೆ ಅದೇ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಕರೆ ಮಾಡಿ ತಿಳಿಸಿದರು. ನಾವು ಇಒ, ಪಿಡಿಒ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಮೈಸೂರಿನ ದಂಡಾಧಿಕಾರಿಗಳಾದ ಮಹೇಶ್ ರವರ ಬಳಿ ಮಾತನಾಡಿ ಸಮಯ ನಿಗದಿಪಡಿಸಿ ಇಂದು ಮಧ್ಯಾಹ್ನ 12:30 ನಿಗದಿಯಾಗಿತ್ತು. ಅದರಂತೆ RTI ಕಾರ್ಯಕರ್ತರು ರಂಗರಾಜುರವರು ಹಾಗೂ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ RTI ಕಾನೂನಿನ ಪ್ರಕಾರ ಇಒ, ಪಿಡಿಒ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಮೈಸೂರಿನ ದಂಡಾಧಿಕಾರಿಗಳ ಸಮೇತ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ, ಕಾನೂನು ಉಲ್ಲಂಘನೆ ಮಾಡಿ ಬೃಹತ್ ಆಕಾರದ ಕಟ್ಟಡವನ್ನ ಕಟ್ಟಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವ ಮೂಲಕ ಸಂಬಂಧಪಟ್ಟವರಿಗೆ ಸ್ಥಳದಲ್ಲಿಯೇ ಕರೆ ಮಾಡಿ ಎಚ್ಚರಿಕೆ ನೀಡಲಾಗಿದೆ. 2 ದಿನ ಕಾಲಾವಕಾಶ ಕೋರಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಮಹೇಶ್ ರವರು ಖಡಕ್ ಎಚ್ಚರಿಕೆ ನೀಡಿ ಇಲ್ಲಿಯ ತನಕ ನಮ್ಮ ಗ್ರಾಮ ಪಂಚಾಯಿತಿಯಿಂದ 20 ಬಾರಿ ನೋಟಿಸ್ ನೀಡಲಾಗಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಸೋಮವಾರ ನಿಮ್ಮ ಬಳಿ ಯಾವುದೇ ದಾಖಲಾತಿಗಳು ಇದ್ದರೂ ಸಹ ನಮ್ಮ ಕಚೇರಿಗೆ ತಲುಪಿಸಬೇಕು. ಇಲ್ಲದಿದ್ದರೆ ಮುಂದೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಸಿದ್ದಲಿಂಗಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ, ಇಒ ಹಾಗೂ ಮೈಸೂರಿನ ದಂಡಾಧಿಕಾರಿಗಳು ಹಾಗೂ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು DPK ಪರಮೇಶ್, RTI ಕಾರ್ಯಕರ್ತರು ಗಂಗರಾಜುರವರು ಉಪಸ್ಥಿತರಿದ್ದರು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಈ ಬೃಹತ್ ಆಕಾರದ ಕಟ್ಟಡ ಸಿದ್ದಲಿಂಗಪುರ ಗ್ರಾಮ ಪಂಚಾಯತಿಗೆ ಒಳಪಡುವ ಕೃಷ್ಣರಾಜೇಂದ್ರ ಮಿಲ್ಲಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿರತಕ್ಕಂಥ ಕಟ್ಟಡ. ಯಾವುದೇ ರೀತಿ ಸರ್ಕಾರದ ಗ್ರಾಮ ಪಂಚಾಯತಿಯಿಂದ ಅನುಮತಿ ಪಡೆದೇನೆ 7 ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ಕಾನೂನನ್ನ ಉಲ್ಲಂಘನೆ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಯದುವೀರ ದತ್ತ ಒಡೆಯರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಂಸದರನ್ನ ಒಳಗಡೆ ಬಿಡದೇನೆ ಅವರಿಗೆ ಅವಮಾನಿಸಿದ್ರು. ಇವತ್ತು ನಾವು ಮೈಸೂರಿನ ದಂಡಾಧಿಕಾರಿಗಳು, ಇಒ ಸಾಹೇಬರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪಿಡಿಒ ಎಲ್ಲ ಕಾನೂನಾತ್ಮಕವಾಗಿ ಒಗ್ಗಟ್ಟಾಗಿ ಇವತ್ತು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೇವೆ. ಕಾನೂನು ಉಲ್ಲಂಘನೆಯಾಗಿ ಕೆಲಸ ಮಾಡ್ತಾ ಇದ್ರೆ ಅಂತ ಗೊತ್ತಾಗಿದೆ. ನಾವು ಭೇಟಿ ಕೊಟ್ಟಿದ್ದೇವೆ. ಮುಂದೆ ನೀವೇ ನೋಡಿ. ಯಾರು ತಗೊಂಡಿದ್ದೀರಿ? ಪಂಚಾಯತ್ ಲೈಸೆನ್ಸ್ ತಗೊಂಡಿದ್ದೀರಾ? ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದೀರಿ. ಕಾನೂನಿಗೆ ಗೌರವ ಇಲ್ವಾ? ರೆಸ್ಪೆಕ್ಟ್ ಇಲ್ಲ. ಈಗ 3 ಸತಿ ಹಾಕಿದ್ವಿ, 3 ಸತಿ ಮಾಡ್ತೀವಿ. ನಮ್ಮ ಪರ್ಮಿಷನ್ ಇದ್ದೀರಾ? ಓಪನ್ ಮಾಡಿದ್ರೆ 100% ನಾನು ಏನ್ ಮಾಡ್ತಾ ಇದ್ದೀನಿ ಕಾನೂನು ಬದ್ಧವಾಗಿ ಮಾಡ್ತೀವಿ. ಇಲ್ಲ ನಾನು ಮಾಡ್ತೀನಿ, ಕಾನೂನು ಪ್ರಕಾರನೇ ಮಾಡ್ತೀನಿ. ಕಾನೂನು ಬಾಹಿರ ಯಾವತ್ತೂ ಮಾಡಿಲ್ಲ. ಕಾನೂನು ಬಾಹಿರ ಮಾಡಿರ್ತಕ್ಕಂಥದ್ದು ನೀವು. ನೋಟಿಸ್ 20 ನೋಟಿಸ್ ಕೊಟ್ಟಿದ್ದಾರೆ. ಪಿಡಿಒ ನೋಟಿಸ್ಗೆ ಏನು ಬೆಲೆ ಕೊಟ್ಟಿದ್ದೀರಿ ನೀವು? 20 ನೋಟಿಸ್ ಕೊಟ್ಟಿದ್ದಾರೆ. 20 ನೋಟಿಸ್ ಲೈಸೆನ್ಸ್ ಕೊಟ್ಟಿದ್ದಾರೆ. ನೀವು ಇಷ್ಟ ಬಂದಾಗ ಎಲ್ಲ ಇಟ್ಕೊಂಡು ನೋಟಿಸ್ ಕೊಟ್ಟರು ರಿಸೀವ್ ಮಾಡಿದ್ರೆ ವಾಪಸ್ ಮಾಡ್ತೀರಿ ನೀವು. ಕಾನೂನು ಏನು ಗೌರವ ಇದೆ ನಿಮಗೆ? ಈಗ ಒಂದು ಮಾತು ನಿಮ್ಮ ಹೆಸರನ್ನು ಹೇಳಿ. ಅಲ್ಲ, ಒಂದು ನಿಮಿಷ, ನಿಮ್ಮ ಹೆಸರನ್ನು ಹೇಳಿ. ಕಂಪ್ನಿ ತಾವೇನಾಗಿದ್ದು ಹೇಳಿ. ವೈಸ್ ಪ್ರೆಸಿಡೆಂಟ್ ಆಗಿದ್ದು. ನಾನು ತಹಸೀಲ್ದಾರ್ ಆಗಿ ನಾನು ಎಲ್ಲ ಕೆಲಸ ನಾನು ಈ ಊರೆಲ್ಲ ಬಿಟ್ಟು ಬಂದಿದ್ದೀವಿ. ಇಲ್ಲಿಗೆ ನಾವು ಬಿಟ್ಟು ಬಂದಿದ್ವಿ ಅಂದರೆ ಕೇಳಿಸ್ಕೊಡ್ರಿ. ನೀವು ಬಂದು ಕೆಲಸ ಕ್ಲಿಯರ್ ಮಾಡೋದು ಬಿಟ್ಬಿಟ್ಟು ನಾವು ಸ್ಪಾಟಿಗೆ ಬಂದಿದ್ದೀವಿ ಅಂದರೆ ವಿಚಾರ ತುಂಬ ಗಂಭೀರ ಆಗಿದೆ ಅಂತ. ಈ ಗಂಭೀರ ವಿಚಾರ ಇಟ್ಕೊಂಡು ನಾವು ಆರೋಪ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೋಮವಾರ ಬರಲಿಲ್ಲ ಅಂತಂದರೆ ಸೋಮವಾರ ಕೆಲಸ ಮತ್ತೆ ನಾವು ಸೋಮವಾರ ಇಲ್ಲಿಂದ ಕೆಲಸ ಮಾಡ್ತಾರೆ.
ಕ್ಲೀನ್ ಮಾಡ್ತೀವಿ ಅದೆಲ್ಲ ಈಗ ಅವತ್ತೇ ಹೇಳಿದೆ ನಾನು. ವಸ್ತುಗಳೆಲ್ಲ ಜಪ್ತಿ ಮಾಡಬೇಕು, ನೀವು ಎಲ್ಲರೂ ಜಪ್ತಿ ಮಾಡಿ ಅವ್ರನ್ನ ಬಂಧಿಸಬೇಕು. ಕೆಲಸನೇ ಮಾಡ್ತಲ್ಲ ಅಂತ ಹೇಳಿದ್ರೆ ಎಲ್ಲ ಜನ ಮೇಲೆ ಫೋನ್ ಮಾಡಿಲ್ಲ ಅವ್ನಿಗೆ, ರಾತ್ರಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅವ್ನಿಗೆ. ಎಲ್ಲ ನಡೀತಾ ಇದೆ ಅಂದ್ರೆ ಇಂಥ ಪವರ್ಫುಲ್ ಅಧಿಕಾರಿಗಳಾಗಿದ್ದ ಇಷ್ಟು ಮಟ್ಟಿಗೆ ನಡೆದಿದೆ ಅಂದ್ರೆ ನಾವು ಎಲ್ಲ ತಗ್ಗಿಸ್ಬೇಕು. ಯಾರು ಸರ್ ನಿಮ್ಗೆ ಹೇಳಿದ್ದು ಕಾಮಗಾರಿ ಮಾಡಲಿಲ್ಲ ಅಂತ? ಅವನು ಇವಾಗ ಹೇಳ್ತಾನೆ, ಅವನೇ ಹೇಳ್ತಾನೆ ಈಗ ನಾವು ಮಾಡ್ತಾ ಇಲ್ಲ ನೀರು ಎಲ್ಲ ಕಾಲ ಎಲ್ಲ ಬಂದ್ ಮಾಡಿ. ಮೊಬೈಲ್ ಕ್ಲೀನ್ ಆಗಿ ಎಲ್ಲ ಹಾಕ್ಸ್ಬೇಡಿ. 3 ಸತಿ ಬಾಗ್ಲಾಕಿದ್ದೀವಿ, ಈಗ ನೀವೆಲ್ಲರೂ ಗೆಳೆಯರು ಕುಂಬಾಕೊಪ್ಪಳಾಗಿ ಇದ್ಕೊಂಡು, ಸಾಂಸ್ಕೃತಿಕ ನಗರದವರಾಗಿದ್ಕೊಂಡು, ನಮ್ಮವರೇ ಆಗಿದ್ಕೊಂಡು, ನಮ್ಮ ರಾಜರ ತಲೆ ಹೋಗಿದ್ರು ಸಹ ನೀವು ಏಳಿಗಳಿಗೆ ಕೆಲಸ ಮಾಡ್ಬೋದ, ಬೆಂಬಲ ನಿಂತ್ಕೋಬೋದ? ನಮಗ್ ಗೊತ್ತಿಲ್ಲ ಇವೆಲ್ಲ, ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿದ್ರೆ ನೋವಾಗಲ್ವಾ? ಅದಲ್ಲ, ಒಂದ್ ನಿಮಿಷ ಸರ್, ನಮಗ್ ಗೊತ್ತಿಲ್ವಲ್ಲ. ಪರ್ಮಿಷನ್ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಲ್ಲ, ಹೆಂಗ್ ಮಾಡಕ್ಕೆ? ಅಲ್ಲ, ಗ್ರಾಮ ಪಂಚಾಯತ್ ಕೆಲಸ ಮಾಡಿ. ಬೀಗ ಹಾಕ್ಸಿ ಗೆಳೆಯರು, ಬೀಗ ತಗೋಬರ ಕೇಳಿ. ಅಧ್ಯಕ್ಷರೇ, ಇವರೆಲ್ಲ ಕೂಡಿದ ಬೀಗ ಹಾಕ್ಸಿ ಎಲ್ಲಾರನ್ನೂ ಕರೆದ್ಬಿಟ್ಟು ಬೀಗ ಹಾಕ್ಸಿ. ಬೀಗ ಹಾಕಿ ಹೋದ್ರು ಕೂಡ ಹಾಕ್ಬಿಟ್ಟು ಈಗ ಬೀಗ ಓಪನ್ ಮಾಡಿ ಅವರು ಸೋಮವಾರ ಗಂಟೆ ಕಾಲಾವಕಾಶ ಕೊಡಿ. ಕೆಲಸ ಮಾತ್ರ ಯಾರು ಮಾಡ್ಬೇಡಿ ಗೆಳೆಯರೆ. ಏನ್ ಗೆಳೆಯರೆ ನೀವು ಕುಂಬಾರಕೊಪ್ಪಲು ಎಂತ ಹೆಸರುವಾಸಿಗೆ ಹೊರಡೋದು. ಎಲ್ಲರೂ ಸೀಲ್ ಮಾಡಿಸೋದು ಅನೈತಿಕವಾಗಿ, ಅಕ್ರಮವಾಗಿ, ಕಾನೂನು ವಿರುದ್ಧವಾಗಿ ಮಾಡಿದ ಮೇಲೆ ನೀವು ಕಾನೂನು ತಗೋಬೇಕು ಸರ್. ನಮ್ ಕೈ ಕೊಡಿ ಸರ್, ಬನ್ನಿ ಸರ್, ನಿಮ್ ಜೊತೆ ಎಷ್ಟು ಜನ ಬೇಕು ಸರ್? ಮೈಸೂರು ಜನ ಎಲ್ಲ ಕಳಿಸ್ಲಾ? ನಿಮ್ಮ ಬೆಂಬಲವಾಗಿ ನಾವು ನಿಂತ್ಕೊಳ್ತೀವಿ. ಇಂಥ ಅಕ್ರಮ ಅನ್ಯಾಯ ಮಾಡೋರ ವಿರುದ್ಧ ಕಾನೂನು ಕ್ರಮ, ಅವ್ರು ಜೈಲ್ ಕಮ್ಮಿ ಅನಿಸ್ಬೇಕು. ಸೋಮವಾರ ತನಕ ಟೈಮ್ ಕೊಡಿ. ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವಮಾನ ಅಲ್ವಾ? ಸೋಮವಾರ ತನಕ ಟೈಮ್ ಕೊಡಿ. ಸೋಮವಾರ ಬರ್ಲಿ, ಕೆಲಸ ಯಾವ್ದು ಮಾಡ್ಬೇಡ್ರಿ. ಸೋಮವಾರ ಬರ್ಲಿ, ನಮ್ಮ ಕಡೆಯಿಂದ ಎಲ್ಲ ಓಕೆ ಆಗಿ ಕೊನೆಗೆ ಪಂಚಾಯತಿಯಿಂದ NOC ಇದ್ರೆ ಕೆಲಸ ಶುರು, ಅಲ್ಲಿ ತನಕ ಶುರು ಮಾಡಬೇಡ್ರಿ. ಕೆಲಸ ಏನೋ ಶುರು ಮಾಡ್ತೀವಿ. ಇನ್ನೊಂದ್ಸತಿ ನಾವು ಬಂದ್ರೆ 100% JCB ಸಮೇತ ಬರ್ತೀವಿ. ಏನೇ ಡೆಮಾಲಿಷ್ಮೆಂಟ್ ನಮಗೆ ಗೊತ್ತಿಲ್ಲ. ಈಗ ನಾವು ದಿನ ಬೆಳಗಾಯ್ತು ಅಂದ್ರೆ ಅಧಿಕಾರಿಗಳು ಬೈತೀವಿ. ಯಾಕೆ ಬೈತೀವಿ? ಇಂಥ ಕೆಲಸ ನಡೀತಿದೆ ಅಂತ. ನಿಮ್ಮಂತವ್ರನ್ನ ಬೆಂಬಲ ಕೊಡ್ತೀವಿ ಅಂದ್ಮೇಲೆ ನೀವು ಯಾವ್ದಕ್ಕೂ ಕೂಗ್ಬೇಡಿ. ಈಗ ಅವನು ಸೋಮವಾರ ದಿವಸ ಬರ್ತೀನಿ ಅಂತ ಹೇಳಿದಾನೆ. ಸೋಮವಾರ ತನಕ ಟೈಮ್ ಕೊಡೋಣ. ಸೋಮವಾರ ಕೊಡ್ಲಿಲ್ಲ ಅಂತಂದ್ರೆ ಸೋಮವಾರ ಏನ್ ಬೇಕು ಕಾನೂನು ಪ್ರಕಾರ ಮಾಡೋಣ ಅಷ್ಟೇ. ಅಧ್ಯಕ್ಷರೇ, ಇಡೀ ನಿಮಗೆ ಓಟ್ ಹಾಕಿರೋದ್ರಿಂದ ಮತದಾರ ಬಂಧುಗಳನ್ನೆಲ್ಲ ಸೇರಿಸಿ ನಿಮ್ಗೆ ಓಟ್ ಹಾಕಿರೋ ಜೀವನ ಮಾಡ್ಲಪ್ಪ. ಇಲ್ಲಿ ಎಲ್ಲಿಂದೆಲ್ಲ ಬಂದವ್ರು ಜೀವನ ಮಾಡೋದ್ ಬೇಡ. ಅಷ್ಟೇ, ಯಾವುದೇ ಕಾರಣಕ್ಕೂ ಇಂಥ ಕ್ರಿಮಿನಲ್ಗ, ಇಂಥ ಅಕ್ರಮವಾಗಿ ಏನ್ರಿ ಮಹಾರಾಜರು ತಲೆ ಮೇಲ್ವಲ್ರಿ, ಮಹಾರಾಜರ ತಲೆ ಆಗಿದೆ. ಬಂದಿದೀವಿ ನಾವು ನೋಡಪ್ಪ. ಈಗ ಸೋಮವಾರ ಸರ್ ಕರ್ಸಿ ಸೋಮವಾರ ಬರೋಣ. ಓಪನ್ ಮಾಡ್ತಾರೆ ಅವರು ಡಾಕ್ಯುಮೆಂಟ್ ಆಮೇಲೆ ಅವರೇ ಕಾಂಟ್ರಾಕ್ಟ್ರಿಗೆ ಹೇಳ್ಬಿಡಿ. ಸೋಮವಾರ ಟೈಮಿಂಗ್ಸ್ ಹೇಳ್ಬಿಟ್ಟು ಹೇಳ್ಬಿಡಪ್ಪ ಅವ್ರಿಗೆ. ಸಾಹೇಬ್ರು ಬಂದು ವೆಯ್ಟ್ ಮಾಡೋದು ಬೇಡ, ಅವರು ವೆಯ್ಟ್ ಮಾಡೋದು.